ಹೇಳುವ ಕತೆ ಸೌಲನು ಹೇಗೆ ಪೌಲನಾಗಿದ್ದ. ದಯಮಾಡಿ ಕೇಳಿಸ್ಬಿಡಿ ಸೈಲೆಂಟ್ ಆಗಿ. ಒಬ್ಬ ಸೌಲನ್ ಅಂತ ಒಬ್ಬ ಇದ್ದ. ಅವ್ನು ಕ್ರೈಸ್ತರ ಕಂಡ್ರೆ ಆಗಲ್ಲ. ಹೊಡಿಯೋದು, ಬಡಿಯೋದು, ಹಿಂಸೆ ಕೊಡೋದು, ಜೈಲ್ ಹಾಕೋದು, ಸಭೆಗಳಿಗೆ ಹೋಗೋ ತಡಿಯೋದು, ಆತರ ಮಾಡ್ತಿದ್ದ. ಅವನಿಗೆ ಕ್ರೈಸ್ತರನ್ನು ಎಲ್ಲಿ ನೋಡಿದ್ರು ಹೊಡಿಯೋದು, ಬೈಯೋದು, ಹಿಂಸಿಸೋದು, ಜೈಲ್ ಹಾಕ್ತಿದ್ದ ಅಷ್ಟೇ. ಸಭೆಗಳಿಗೆ ಹೋಗಕ್ಕೆ ಬಿಡ್ತಿಲ್ಲ. ಅಲ್ಲಿ ನೋಡಿದ್ರೆ ಸಭಾನ ಇಡ್ಸೋದು, ಆತರ ಮಾಡ್ತಿದ್ದ. ಅವನು ಇನ್ನು ಕ್ರೈಸ್ತರ ಹಿಂಸಿಸಬೇಕಂತ ದಮಸ್ಕ ಅಂತ ಊರಿಗೆ ಹೋಯ್ತಿದ್ದ ಕುದುರೆ ಮೇಲೆ. ಅವನು ಅವ್ರ ಜೊತೆ ಇನ್ನೂ ಜನಗಳನ್ನ ಸಾಯಿಸಕ್ಕೆ ಕರ್ಕೊಂಡು ಹೋಯ್ತಿದ್ದ. ಅವಾಗ ಯೇಸು ಅವನಿಗೆ ದರ್ಶನ ಕೊಡ್ತಾರೆ. ಆ ಬೆಳಕಿಂದ ಅವನ ಕಣ್ಣ ಮೇಲೆ ಬಿದ್ದು ಕುದುರೆಯಿಂದ ಕೆಳಗೆ ಬಿಡ್ತಾನೆ. ಅವಾಗ ಅವನ ಕಣ್ಣು ಕುರುಡಾಗ್ಬಿಡುತ್ತೆ. ಆಮೇಲೆ ಯೇಸು ಹೇಳ್ತಾರೆ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಕೇಳ್ತಾರೆ. ಕರ್ತನೇ ನೀನ್ ಯಾರು ಅಂತ ಸೌಲನ್ ಕೇಳ್ತಾನೆ. ಅದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಎಂದು ಹೇಳ್ತಾರೆ. ಅವಾಗ ಕರ್ತನೇ ನನ್ನ ಕಣ್ಣು ಕುರುಡಾಯಿತು, ಇದಕ್ಕೆ ನಾನು ಏನು ಮಾಡಲಿ ಅಂತ ಕೇಳ್ತಾನೆ. ಅವಾಗ ಕರ್ತನು, ನೀನು ಊರು ಒಳಕ್ಕೆ ಹೋಗು, ಅಲ್ಲಿ ನಿಂಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಅನನೀಯ ಅಂತ ಒಬ್ಬ ಇರ್ತಾನೆ, ಯೇಸುನು ದರ್ಶನ ಮಾಡೋನು. ಅವಾಗ ಅನನೀಯಗೆ ಯೇಸು ಪ್ರತ್ಯಕ್ಷ ಕೊಡ್ತಾರೆ. ಅವನು ಅನನೀಯ ಅಂತ ಯೇಸು ಹೇಳ್ತಾರೆ, ನೀನು ಹೋಗಿ ಸೌಲನಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅನನೀಯ ಕರ್ತನೆ, ಅವನು ಕ್ರೈಸ್ತಂದ್ರೆ ಆಗಲ್ಲ, ಎಲ್ಲಾರು ಹೊಡಿತಾನೆ, ಜೈಲಿಗೆ ಹಾಕ್ತಾನೆ, ಹಿಂಸೆ ಕೊಡ್ತಾನೆ, ಅವನಿಗೆ ಯಾಕೆ ಪ್ರಾರ್ಥನೆ ಮಾಡ್ಲಿ, ಅದೆಲ್ಲ ಬೇಡ, ನೀನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಅವಾಗ ಅನನೀಯ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಊರೊಳಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ ಸೌಲನಿಗೆ. ಅವಾಗ ಸೌಲನು, ನಾನು ಇವಾಗ ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ನೀನು ದೇವರನ್ನು ನಂಬು ಅಂತ ಹೇಳ್ತಾನೆ. ಅವಾಗ ಅವನು ಒಳ್ಳೆಯವನಾಗಿ ಸಭೆಗಳನ್ನು ಕಟ್ಟಿಸಿ ಹಿಂಸೆ ಕೊಡ್ತೇನೆ, ಒಳ್ಳೆ ಮನುಷ್ಯನಿಂದ ಇರ್ತಾನೆ. ಈ ಕಥೆಯ ಅರ್ಥ, ನಾವು ಸಭಾ ಹಾಗೂ ಸಭೆಗಳಿಗಿರುವ ಜನಗಳನ್ನು ಹಿಂಸಿಸಬಾರದು. ನಾವು ಸೌಲನ ತರ ಮನ ತಿರುಗಬೇಕು. ನಾವು ಸೌಲನನ್ನು ಹೇಗೆ ಪೌಲನಾಗಿದ್ನೋ ಅದೇ ತರ ನಾವು ಆಗಬೇಕು. ನಾವು ಕ್ರೈಸ್ತರಿಗೆ ಒಳ್ಳೇದು ಮಾಡಬೇಕು.